ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋಲಿ ನಾನು ನೆಕ್ಸ್ಟ್ ಈ ಚಾನಲಲ್ಲಿ ಯಾವ ರೀತಿ ವಿಡಿಯೋಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಜಸ್ಟ್ ಇಂಟ್ರೊಡಕ್ಷನ್ ವಿಡಿಯೋ ರೀತಿ ಮಾಡಿದ್ದೀನಿ. ಅಂದರೆ ನಮ್ಮ ಏನು ಸ್ಟಡೀಸು, ಯಾವುದ್ರ ಬಗ್ಗೆ ಓದ್ತಾ ಇದ್ದೀನಿ, ಯಾವ ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡ್ತಿದ್ದೀನಿ, ಆ್ಯಂಡ್ ನನ್ನ ಬಿಸ್ನೆಸ್ ಏನು ಎಲ್ಲನೂ ನಾನು ವ್ಲಾಗ್ ರೀತಿ ತೋರಿಸ್ತೀನಿ ನಾನು ನೆಕ್ಸ್ಟ್ ಈ ವಿಡಿಯೋಲಿ. ಇನ್ನು ಮುಂದೆ ಈ ಚಾನಲಲ್ಲಿ ನನ್ನ ಸ್ಟಡೀಸ್ ವ್ಲಾಗ್ಸ್ ಆ್ಯಂಡ್ ನನ್ನ ಬಿಸ್ನೆಸ್ ರಿಲೇಟೆಡ್ ವೀಡಿಯೋಸು, ಅಂದರೆ ಈ ಕಾಮರ್ಸ್ ಬಿಸ್ನೆಸ್ ಮಾಡ್ತಿದ್ನಲ್ಲ, ಈ ಲಾಸ್ಟ್ ವೀಡಿಯೋಸಲ್ಲೆಲ್ಲ ನಿಮ್ಗೆ ಅಪ್ಲೋಡ್ ಮಾಡಿದ್ದೀನಿ ನಾನು. ಸೊ ಅದ್ರ ಬಗ್ಗೆ ನಾನು ಕೆಲವು ಥಿಂಗ್ಸನ್ನ ಹೇಳ್ಕೊತಿರ್ತೀನಿ, ವ್ಲಾಗ್ ರೀತಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಅದ್ರ ತುಣುಕು ಇದೊಂದು ವಿಡಿಯೋ ಅಷ್ಟೇ. ನಾನು ಅಂದರೆ ಈಗ ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ಸ್ಗೋಸ್ಕರ ಓದ್ಕೊತಾ ಇದ್ದೀನಿ. ಯಾರಿಗೆ ಈ ಫೀಲ್ಡಲ್ಲಿ ಇರೋರಿಗೆ ಗೊತ್ತಿರುತ್ತೆ, ಅಂದರೆ ಕರ್ನಾಟಕ ಸ್ಟೇಟಿಂದ ಯಾವ್ಯಾವ ಎಕ್ಸಾಮ್ಸ್ ಕಾಲ್ ಆಗುತ್ತಲ್ಲ ಈಗ, ಲೈಕ್ ಈಗ ಸಿ ಗ್ರೂಪ್ ಎಕ್ಸಾಮ್ಸು ಆ್ಯಂಡ್ KS ನೋಟಿಫಿಕೇಶನ್ಸ್ ಕೂಡ ಇದೆ ಅಂತ ಹೇಳ್ತಿದ್ದಾರೆ. ಆಗಸ್ಟಲ್ಲಿ ಆಗೋ ಚಾನ್ಸಸ್ ಭಾಳ ಇದೆ. ಸೊ ಅದೊಂದು ಮೈನ್ ಏಮ್ ನಂದು. ಅದ್ರ ಜೊತೆಗೆ ನನಗೆ ಈಗ ಹತ್ರದಲ್ಲಿ ಯಾವ ಎಕ್ಸಾಮ್ಸ್ ಸಿಗುತ್ತೆ ಗೌರ್ಮೆಂಟ್ ಎಕ್ಸಾಮ್ಸ್ ಬರೀಲಿಕ್ಕೆ, ಅದೆಲ್ಲ ಬರಿತಿದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಆಲ್ರೆಡಿ ನಂದು 2 ಜಾಬ್ ಆಗಿತ್ತು. ನಾನು ಲಾಸ್ಟು ಕೆಲವು ವೀಡಿಯೋಸಲ್ಲಿ ಹೇಳಿದ್ದೀನಿ ನಿಮಗೆ, ಅಂದರೆ ಅದನ್ನು ರಿಸೈನ್ ಮಾಡಿ ಈಗ ಬೇರೆದಕ್ಕೆ ಓದ್ಕೊತಾ ಇದ್ದೀನಿ ಅಂತ. ಕೆಲವು ರೀಸನ್ಸಿಂದ ಅದನ್ನು ರಿಸೈನ್ ಮಾಡಬೇಕಾಗಿತ್ತು ಅಷ್ಟೇ. ನಾನು ಹಂಚ್ಕೊಂಡಿದ್ದೀನಿ ನಿಮಗೆ ಒಂದು ವಿಡಿಯೋಲಿ. ಅಂದರೆ ಬೇರೆ ಉದ್ದೇಶ ಏನಿರಲಿಲ್ಲ, ಬಟ್ ಬೇರೆ ಎಕ್ಸಾಮ್ಸ್ ತಗೋಬೇಕು, ಬೇರೆ ಹೈಯರ್ ಪೋಸ್ಟಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ನಾನು ಅದನ್ನು ರಿಸೈನ್ ಮಾಡಿದೆ ಅಷ್ಟೇ. ಸೊ ಸ್ವಲ್ಪ ಬೇಸಿಕ್ಸ್ ಟಚ್ ಇದೆ. ಅದ್ರ ಜೊತೆ ಇನ್ನು ಈಗ ಏನು ಬೇಕಾಗುತ್ತೆ, ಲೈಕ್ ಈಗ ಹೊಸ ಕರೆಂಟ್ ಅಫೇರ್ಸು ಆ ರೀತಿ ಓದ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಈಗ ಎಲ್ಲ ಎಕ್ಸಾಮ್ಸ್ಗೂ ಆಲ್ಮೋಸ್ಟು ಕಮ್ಯುನಿಕೇಷನ್ ಪೇಪರ್ ಅನ್ನೋದು ಇಂಪಾರ್ಟೆಂಟ್ ಆಗಿದೆ. ಆಲ್ಮೋಸ್ಟ್ ಸಿ ಗ್ರೂಪ್ ರಿಲೇಟೆಡ್ ಎಕ್ಸಾಮ್ಸ್ಗೆಲ್ಲನೂ ಕಮ್ಯುನಿಕೇಷನ್ ಪೇಪರ್ ಕೊಡ್ತಿದ್ದಾರಲ್ವ. ಸೊ ಅದಕ್ಕೆ ಇವತ್ತು ಕನ್ನಡ ಓದ್ತಿದ್ದೆ ನಾನು. ಅದನ್ನು ಸ್ವಲ್ಪ ಜಸ್ಟ್ ತೋರಿಸಿದ್ದೀನಿ ಅಷ್ಟೇ. ನಾನು ಇವರು KM ಸುರೇಶ್ ಅವ್ರ ಬುಕ್ಕು, ಆ ಸರ್ ಬುಕ್ನ ನಾನು ರೆಫರ್ ಮಾಡ್ತೀನಿ, KM ಸುರೇಶ್ ಅವ್ರದ್ದು. ಅದನ್ನೇ ನಾನು ಇಲ್ಲಿ ತೋರಿಸಿದ್ದೀನಿ ನೋಡಿ. ನೆಕ್ಸ್ಟ್ ಕಮಿಂಗ್ ವೀಡಿಯೋಸಲ್ಲಿ ನನ್ನ ಸ್ಟ್ರಾಟಜೀಸ್ ಏನು, ನಾನು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಯಾವ ಎಕ್ಸಾಮ್ಸ್ಗೆ ಯಾವ ಥರ ಅಂತ ಹೇಳ್ಬಿಟ್ಟು ಹಂಚ್ಕೊತಾ ಇರ್ತೀನಿ. ಸೊ ದಟ್ ಚಾನಲ್ ಫಾಲೋ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು. ಆ್ಯಂಡ್ ಇನ್ನು ಬಿಸ್ನೆಸ್ ವಿಷಯಕ್ಕೆ ಬರೋದಾದ್ರೆ ಸ್ವಲ್ಪ ಸ್ಟಾಕ್ ಬಂದಿತ್ತು, ಅದನ್ನೆಲ್ಲ ಸಾರ್ಟ್ ಔಟ್ ಮಾಡಿ ಎತ್ತಿಡೋಣ ಅಂತ ಹೇಳಿ ಮಾಡಿದೆ. ಅಂದರೆ ನಾನು ಮಾರ್ನಿಂಗ್ 3:30 to 1 o'clockವರೆಗೂ ನಾನು ಸ್ಟಡೀಸ್ಗೆ ಇಟ್ಕೊಂಡಿದ್ದೀನಿ ಟೈಮು. ಮಿಕ್ಕಿದ ಟೈಮಲ್ಲಿ ನಾನು ಬಿಸ್ನೆಸ್ ವರ್ಕ್ಸ್ ಎಲ್ಲ ನೋಡ್ಕೊತೀನಿ. ಅಂದರೆ ಈಗ ಈ ಕಾಮರ್ಸ್ ಬಿಸ್ನೆಸ್, ಒಂದು ಇನ್ಸ್ಟಾಗ್ರಾಮ್ ಪೇಜು, ಹೌಸ್ ಆಫ್ ಮಾನ್ವಿ ಅನ್ನೋದು ನನ್ನ ಇನ್ಸ್ಟಾಗ್ರಾಮ್ ಪೇಜು, ಅದನ್ನೆಲ್ಲ ಹ್ಯಾಂಡಲ್ ಮಾಡೋದು. ಆ್ಯಂಡ್ ಈ ಕಾಮರ್ಸ್ ರಿಲೇಟೆಡ್ ಏನಾದ್ರು ಆರ್ಡರ್ಸ್ ಬಂದರೆ ಡಿಸ್ಪ್ಯಾಚ್ ಮಾಡೋದು, ಆ್ಯಂಡ್ ಏನೇನೋ ಲೇಬಲ್ ಜನರೇಟ್ ಮಾಡ್ಕೊಳ್ಳೋದು, ಈ ರೀತಿ ಕೆಲಸಗಳೆಲ್ಲ ಆಲ್ಮೋಸ್ಟ್ ಆಫ್ಟರ್ 1 o'clock ಮೇಲೆ ಇಟ್ಕೊತೀನಿ. ಅಂದರೆ ಮಾನ್ವಿ ಬರ್ತಾಳಲ್ಲ, ಅಂದರೆ ನನ್ನ ಮಗಳ ಹೆಸರು ಮಾನ್ವಿ. ಹೊಸ್ದಾಗಿ ಯಾರು ನೋಡ್ತಿದ್ದೀರ ಅವ್ರಿಗೆ ಗೊತ್ತಿರಲ್ಲ ಅಲ್ವಾ. ಸೊ ಅವಳು ಬಂದ ಮೇಲೆ ಈ ಕೆಲಸಗಳನ್ನ ಮಾಡ್ಕೊತೀನಿ. ಅಲ್ಲಿವರೆಗೂ ಸ್ಕೂಲ್ಗೆ ಹೋಗ್ತಾಳೆ 1 ಗಂಟೆವರೆಗೂ. ಆ ಸಮಯದವರೆಗೂ ನಾನು ಏನು ಓದ್ಕೋಬೇಕು ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡ್ಕೊತೀನಿ ಆ ಸಮಯಕ್ಕೆ. ಸೊ ಇದು ಈ ರೀತಿ ಬುಕ್ಸ್ ಜೋಡಿಸ್ಕೊಂಡಿದ್ದೀನಿ ನಾನು. ಜಸ್ಟ್ ಅದು ಎಲ್ಲನೂ ಜೋಡಿಸ್ತೀನಲ್ಲ, ಅದ್ರ ಜೊತೆ ತೋರಿಸ್ದೆ ಅಷ್ಟೇ. ಇದ್ರ ಜೊತೆ ನಾನು ಕೆಲವು ಫನ್ನಿ ಮೂಮೆಂಟ್ಸು ಆ್ಯಂಡ್ ನನಗೆ ಮೆಮೊರೇಬಲ್ ಆಗಿರಲಿ ಅಂತ ಕೆಲವು ಕ್ಲಿಪ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೋಡಿ. ಇದು ಯಾವಾಗಲೂ ಮಾನ್ವಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಡೆಯುವಂಥ ಪ್ರೋಸೆಸ್ಸು ಮನೆಯಲ್ಲಿ. ಯಾವಾಗಾದರೂ ಈ ರೀತಿ ಹಠ ಮಾಡ್ತಾಳೆ ಅಷ್ಟೇ. ಇನ್ನು ಊರಿಗೆ ಹೋಗೋದು ಅದು ಇದು ಎಲ್ಲಾನು ಇದ್ದೇ ಇರುತ್ತಲ್ಲ. ಈ ಸ್ಟಡೀಸ್ ಜೊತೆ ಎಲ್ಲಾನು ಬ್ಯಾಲೆನ್ಸ್ ಮಾಡಬೇಕು ನಾವು. ಲೈಕ್ ಕೆಲವು ಜವಾಬ್ದಾರಿಗಳಿರುತ್ತೆ ಆ್ಯಂಡ್ ಊರಿಗೆ ಹೋಗೋದೆಲ್ಲ ಇರುತ್ತೆ. ಸೊ ಊರಿಗೆ ಹೊರಟಿದ್ವಿ. ಏನಾಯ್ತಮ್ಮ? ಮೆಟ್ಟ ಅಲ್ಲ, ಬೆಟ್ಟ. ಬೆಟ್ಟ ಎಲ್ಲೈತೆ ಬೆಟ್ಟ? ಕಾಣಿಸ್ತಿಲ್ಲ. ಬೆಟ್ಟ ಇಲ್ವಾ? ಗಾಳಿ ಹಾಕ್ಬೇಕಾ? ಚಳಿ ಐತೆ, ಗಾಳಿ ಹಾಕ್ಬೇಕು. ಸಾಕು.
ಸಾಕು, ಎಂಜಾಯ್ ಮಾಡು. ನೀನು ಫ್ಯಾನ್ಸ್ ಜಾಸ್ತಿ ಇಲ್ಲ ಕಣೆ, ಇರೋದೇ 4-5 ಜನ ಇದಾರೆ ಅಷ್ಟೇ. ಗ್ರೂಪ್ ಮಾಡಿದರೆ ಅದಕ್ಕೆ ಜನ ಇಲ್ಲ. ಮಾಡ್ಬೇಕು ಹಂಗೆ ಫ್ಯಾನ್ಸ್ ಆಗ್ತಾರೆ. ಹೊಲ್ದತ್ರ ಹೋಗಿದ್ವಿ, ಅಲ್ಲಿ ಎಳ್ನೀರು ಸಿಕ್ಕಿತ್ತು, ಎಳ್ನೀರು ಕುಡಿತಿರೋ ಕ್ಲಿಪ್ಸ್ ಇದು. ಆ್ಯಂಡ್ ನೆಕ್ಸ್ಟ್ ಕಮ್ಮಿಂಗ್ ವೀಡಿಯೋಸಲ್ಲಿ ನನ್ನ ಸ್ಟ್ರಾಟಜೀಸ್ ಏನು, ನಾನು ಯಾವ ರೀತಿ ಓದ್ಕೊಳ್ಳೋಕೆ ಪ್ಲ್ಯಾನ್ ಮಾಡಿದ್ದೀನಿ ಎಲ್ಲನೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತೀನಿ. ಒಂದೇ ಒಂದು ಫನ್ನಿ ಮೂಮೆಂಟ್ ಇದೆ, ಜಸ್ಟ್ ವಾಚ್ ಇಟ್. ಅವ್ರ ಕಳ್ಳ ಇದು, ಯಾವ ಕಳ್ಳ ಇದು? ಹೂವು ಎಲ್ಲ ಕಟ್ ಮಾಡೈತೆ, ಹೂವು ಎಲ್ಲ ಕಿತ್ತೈತೆ. ಯಾವ ಕಳ್ಳ ಇದು? ಯಾರಿದು? ಹೋಗ್ತೀವಿ ಮನೆಗೆ. ಕಟ್ಟಾಕಿದೀವಿ ನಾವು, ಕಳ್ಳರನ್ನ ಹಿಡ್ಬಿಟ್ಟು. ಕಳ್ಳ ನೀನು. ಇಲ್ಲ, ನಿನ್ನ ಕಳ್ಳಿ ನೀನು. ಹೂವ ಕಿತ್ತಿದ್ಯಾ, ಕಳ್ಳಿ ನೀನು. ವೆರಿ ಗುಡ್. ಕಳ್ರು ತಪ್ಪಿಸ್ಕೊಂಡ್ಬಿಟ್ರು ಅವ್ರಾಗವ್ರೆ. ಕೈ ಕಟ್ಟಗಣ ಇವಾಗ ಎಲ್ಲ ಐಡಿಯಾ ಮಾಡಿದ್ ನೋಡೋಳು ಕಳ್ಳಿ. ನೋಡಿಲ್ಲ ಅವಳ ಅಲ್ಲಿಗೆ ವಿಡಿಯೋ ಅಂತ, ಎಷ್ಟು ನೋಡಿಲ್ಲ ವಿಡಿಯೋ. ಹೌದೌದು. ಅಪ್ಕಮಿಂಗ್ ವಿಡಿಯೋಸಲ್ಲಿ ನಾನು ಯಾವ ರೀತಿ ಓದ್ಕೊತಿದ್ದೀನಿ ಆ್ಯಂಡ್ ಇದಕ್ಕೆ ಮುಂಚೆ ನನ್ನ ಜಾಬ್ ಯಾವ ರೀತಿ ನಾನು ತೊಗೊಂಡಿದ್ದೆ ಆ್ಯಂಡ್ ಏನು ನನ್ನ ನೆಕ್ಸ್ಟ್ ಪ್ಲಾನ್ಸ್ ಎಲ್ಲ ಹೇಳ್ಬಿಟ್ಟು ನಾನು ಶೇರ್ ಮಾಡ್ಕೊತೀನಿ. ಆ್ಯಂಡ್ ನನ್ನ ಬಿಸ್ನೆಸ್ ರಿಲೇಟೆಡ್ ಕೆಲವು ಥಿಂಗ್ಸ್ ಹೇಳ್ಕೊತಿರ್ತೀನಿ. ಸೊ ದಟ್ಸ್ ಇಟ್ ಫಾರ್ ಟುಡೇ. ನೆಕ್ಸ್ಟ್ ಇದೇ ರೀತಿ ವಿಡಿಯೋಸ್ಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತೀರಿ. ಈ ವ್ಲಾಗ್ಸಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಚಾನಲ್ ಸಪೋರ್ಟ್ ಮಾಡಿ. ನಿಮ್ಮಲ್ಲಿ ಈಗ ಅಪ್ಕಮಿಂಗ್ ಎಕ್ಸಾಮ್ಸ್ ಯಾರಾದರೂ ತೊಗೊಂಡವ್ರಿದ್ರೆ ಈ ವಿಡಿಯೋ ನೋಡ್ತೀರಿ, ನಿಮ್ಗೆ ಒಳ್ಳೇದಾಗಲಿ ಆ್ಯಂಡ್ ಈ ವರ್ಷ ನಿಮ್ಮದು ಒಂದು ಗೌರ್ಮೆಂಟ್ ಜಾಬ್ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.